ಮೋದಿ ಹತ್ಯೆಗೆ ಅಮೆರಿಕ ಯತ್ನಾನ, ಬಾಂಗ್ಲಾದಲ್ಲಿ ಸಿಐಎ ಅಧಿಕಾರಿ ನಿಗೂಢ ಸಾವು, ಮಿತ್ರನನ್ನ ಕಾಪಾಡಿತ ರಷ್ಯಾ. ಮೋದಿ ಹತ್ಯೆಗೆ ಅಮೆರಿಕ ಯತ್ನ. ಇಂಥ ಒಂದು ಪೋಸ್ಟ್ ಕಳೆದ ಕೆಲ ದಿನಗಳಿಂದ ನೀವು ಕೂಡ ನೋಡಿರಬಹುದು. ಸೋಷಿಯಲ್ ಮೀಡಿಯಾದಲ್ಲಂತೂ ಭರ್ಜರಿ ವೈರಲ್ ಆಗ್ತಿದೆ. ಎಕ್ಸ್, ಇನ್ಸ್ಟಾ, ಫೇಸ್ಬುಕ್ ನಲ್ಲಿ ಕಾಡ್ಗಿಚ್ಚಿನಂತೆ ಹರಿದಾಡ್ತಿದೆ. ಭಾರತದ ವಿರುದ್ಧ ಸುಂಕ ಸಮರ ಸಾರಿರೋ ಅಮೆರಿಕ, ಅದರಲ್ಲೂ ಅಮೆರಿಕದ ಡೀಪ್ ಸ್ಟೇಟ್ ಸಿಐಎ, ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ, ಭಾರತದ ಪ್ರಧಾನಿಯನ್ನೇ ಮುಗಿಸೋಕೆ ಸಂಚು ರೂಪಿಸಿತ್ತು. ಇದಕ್ಕಾಗಿ ಬಾಂಗ್ಲಾಗೆ ಅಮೆರಿಕದ ಸ್ಪೆಷಲ್ ಫೋರ್ಸಸ್ ಆಫೀಸರ್ ಒಬ್ಬರನ್ನ ಕಳಿಸ್ಕೊಡ್ಲಾಗಿತ್ತು. ಆದರೆ ರಷ್ಯಾ ನೆರವಿನಿಂದ ಈ ಯತ್ನ ವಿಫಲ ಆಯಿತು ಅಂತ ಸಿಕ್ಕಾಪಟ್ಟೆ ಶೇರ್ ಆಗ್ತಿದೆ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಸುದ್ದಿಯ ಸತ್ಯಾಸತ್ಯತೆ ಏನು, ಸದ್ಯ ವೈರಲ್ ಆಗ್ತಿರೋ ಪೋಸ್ಟ್ನಲ್ಲಿ ಏನಿದೆ, ಬಾಂಗ್ಲಾದಲ್ಲಿ ನಿಗೂಢವಾಗಿ ಹತ್ಯೆಗೀಡಾದ ಅಮೆರಿಕನ್ ಆಫೀಸರ್ ಯಾರು, ಅಲ್ಲಿಗೆ ಆತ ಯಾಕೆ ಬಂದಿದ್ದ, ಆತನಿಗೇನು ಕೆಲಸ ಇತ್ತು ಭಾರತದ ಕಂಕುಳಲ್ಲಿ ಬಂದು ಕೂತ್ಕೊಳ್ಳೋಕೆ, ಬಾಂಗ್ಲಾದಲ್ಲಿ ಕೂತ್ಕೊಳ್ಳೋಕೆ, ಎಲ್ಲವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಜೊತೆಗೆ ಅಮೆರಿಕ ನಿಜಕ್ಕೂ ಇಂಥ ಎಡವಟ್ಟು ಮಾಡೋ ಧೈರ್ಯ ತೋರಿಸುತ್ತಾ ಅನ್ನೋದನ್ನು ಕೂಡ ಅನಲೈಸ್ ಮಾಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನ್ನೋ ಮನವಿ ಸ್ನೇಹಿತರೆ. 2 ತಿಂಗಳ ಹಿಂದೆ ಯತ್ನ ವೈರಲ್ ಆಯಿತು ಪೋಸ್ಟ್. ಕಳೆದ ಸೆಪ್ಟೆಂಬರ್ನಿಂದ ಈ ರೀತಿಯ ಪೋಸ್ಟ್ ಹರಿದಾಡ್ತಿದೆ. ಇದರಲ್ಲಿ ಏನು ಹೇಳಲಾಗಿದೆ ಅಂದರೆ, ನಿಮಗೆ ನೆನಪಿರ್ಬೋದು, ಆಗಸ್ಟ್ 31ಕ್ಕೆ PM ನರೇಂದ್ರ ಮೋದಿ SCO ಮೀಟಿಂಗ್ಗೆ ಅಂತ ಚೀನಾದ ಟಿಂಜಿಯಾಂಗ್ಗೆ ಹೋಗಿದ್ರು. ಆದರೆ ಇದೇ ವೇಳೆ ಬಾಂಗ್ಲಾದಲ್ಲಿ ಒಂದು ಅಚ್ಚರಿ ಹಾಗೂ ನಿಗೂಢ ಘಟನೆ ಆಯಿತು. ಬಾಂಗ್ಲಾ ರಾಜಧಾನಿ ಢಾಕಾದ ದಿ ವೆಸ್ಟಿನ್ ಢಾಕಾ ಅನ್ನೋ ಹೋಟೆಲ್ನಲ್ಲಿ ಅಮೆರಿಕನ್ ಪ್ರಜೆಯವರು ನಿಗೂಢವಾಗಿ ಹೋಗ್ಬಿಟ್ರು, ಮೃತಪಟ್ರು. ಸಾಮಾನ್ಯ ವ್ಯಕ್ತಿ ಅಲ್ಲ ಆತ, ಅಮೆರಿಕನ್ ವ್ಯಕ್ತಿ. ಅದರಲ್ಲೂ ಕೂಡ ಅಮೆರಿಕದ ಸ್ಪೆಷಲ್ ಫೋರ್ಸಸ್ ನ ಆಫೀಸರ್. ರೂಮ್ ನಂಬರ್ 808, ಈ ಫ್ಯಾನ್ಸಿ ರೂಮ್ ನಂಬರ್ ನಲ್ಲಿ ಒಳಗಡೆ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ರು. ಟೆರೆನ್ಸ್ ಆರ್ವೆಲ್ ಜಾಕ್ಸನ್ ಅನ್ನೋ ಇವರು ಹಲವು ತಿಂಗಳುಗಳಿಂದ ಬಾಂಗ್ಲಾದಲ್ಲಿದ್ದರು. ಆದರೆ ಆಗಸ್ಟ್ 31ನೇ ತಾರೀಕು ಇದ್ದಕ್ಕಿದ್ದಂತೆ ಶವವಾಗಿ ಪತ್ತೆಯಾಗಿದ್ರು. ಸ್ಥಳೀಯ ಪೊಲೀಸರು ಹೇಳೋ ಪ್ರಕಾರ 2 ದಿನಗಳಿಂದ ಈ ವ್ಯಕ್ತಿ ರೂಮಿಂದ ಆಚೆನೇ ಬಂದಿರಲಿಲ್ಲ. ಕೊನೆಗೆ ಹೋಟೆಲ್ ಸಿಬ್ಬಂದಿ ಮಾಸ್ಟರ್ ಕೀ ಬಳಸಿ ರೂಮ್ ತೆಗೆದಾಗ ಮೃತಪಟ್ಟಿರೋದು ಪತ್ತೆಯಾಗಿತ್ತು. ಆದರೆ ಆಶ್ಚರ್ಯ ಅಂದರೆ ಬಾಂಗ್ಲಾ ಸರ್ಕಾರ ಈ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆಯನ್ನೇ ಮಾಡಿರಲಿಲ್ಲ. ಹಾಗೆ ಮೃತದೇಹವನ್ನ ಅಮೆರಿಕನ್ ರಾಯಭಾರ ಕಚೇರಿಗೆ ಒಪ್ಪಿಸ್ಬಿಟ್ರು. ನಂತರ ಮಾಧ್ಯಮಗಳು ಎಷ್ಟೇ ಪ್ರಶ್ನೆ ಮಾಡಿದ್ರು ಕೂಡ ಹೋಟೆಲ್ ಆಡಳಿತ ಮಂಡಳಿ ಆಗಲಿ, ಢಾಕಾ ಪೊಲೀಸ್ ಆಗಲಿ ಅಥವಾ ಅಮೆರಿಕನ್ ರಾಯಭಾರ ಕಚೇರಿ ಆಗಲಿ ಈ ವಿಚಾರದ ಬಗ್ಗೆ ತುಟಿಪಿಟಿ ಕಂದಿರಲಿಲ್ಲ. ಹೀಗಾಗಿ ಇದು ಅಮೆರಿಕದ ಡೀಪ್ ಸ್ಟೇಟ್ ಸಿಐಎ ಷಡ್ಯಂತ್ರ. ಭಾರತದ ಪ್ರಧಾನಮಂತ್ರಿಯನ್ನ ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡೋಕೆ ಸಿಐಎ ಈತನನ್ನ ಕಳಿಸಿತ್ತು ಅನ್ನೋದು ವೈರಲ್ ಆಗ್ತಿರೋ ರೂಮರ್, ಒಂದು ವದಂತಿ ಹರಡ್ತಾ ಇದೆ. ಇದರಲ್ಲಿ ನಿಜ ಎಷ್ಟಿದೆ? ಈ ರೂಮರ್ ಪ್ರಕಾರ, ವದಂತಿ ಪ್ರಕಾರ, ಭಾರತದಲ್ಲಿ ಅರಾಜಕತೆ ಸೃಷ್ಟಿಸೋದು, ಸರ್ಕಾರದ ವಿರುದ್ಧ ಜನ ದಂಗೆ ಏಳುವಂತೆ ಮಾಡೋದು ಈತನ ಉದ್ದೇಶ. ಆದ್ರೆ ರಷ್ಯಾ ಪ್ರಯತ್ನದಿಂದ, ರಷ್ಯಾ ಹೆಲ್ಪ್ ನಿಂದ ಇದು ವಿಫಲ ಆಗಿದೆ. ಅಮೆರಿಕದ ಷಡ್ಯಂತ್ರದ ಬಗ್ಗೆ ತಿಳಿತಾ ಇದ್ದ ಹಾಗೆ ರಷ್ಯಾದ ಗುಪ್ತಚರ ಇಲಾಖೆ ಭಾರತಕ್ಕೆ ಮಾಹಿತಿ ಕೊಡ್ತು. ಸೊ ರಷ್ಯಾ ಮತ್ತು ಭಾರತದ ಗುಪ್ತಚರರು ಒಟ್ಟಿಗೆ ಸೇರಿ ಈ ಜಾಕ್ಸನ್ ಅನ್ನ ಮುಗಿಸಿದ್ದಾರೆ ಅನ್ನೋದು ವೈರಲ್ ಆಗ್ತಿರೋ ರೂಮರ್ ನ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳ ಅಂಶ. ಅಷ್ಟೇ ಅಲ್ಲ, ತಮ್ಮ ಪ್ರಾಣಕ್ಕೆ ಅಪಾಯ ಇದ್ದ ಕಾರಣಕ್ಕೆ ಮೋದಿ SCO ಶೃಂಗಸಭೆಯಲ್ಲಿ ಪುಟಿನ್ ಕಾರಲ್ಲಿ ಹೋದ್ರು. ಆ ಟೈಮ್ ನಲ್ಲಿ ಪುಟಿನ್, ನಿಮ್ಮ ದೇಶದಲ್ಲಿ ಅರಾಜಕತೆ ಸೃಷ್ಟಿಸೋ ಪ್ರಯತ್ನ ಆಗ್ತಾ ಇದೆ, ಅಮೆರಿಕ ಸಂಚು ರೂಪಿಸ್ತಾ ಇದೆ, ಬಾಂಗ್ಲಾದಲ್ಲಿ ಹತ್ಯೆಗೀಡಾಗಿರೋ ಜಾಕ್ಸನ್ ಬಗ್ಗೆ ತನಿಖೆ ಮಾಡಿಸಿ ಅಂತ ಮೋದಿಗೆ ಹೇಳಿದ್ರು. ನಂತರ ಮೋದಿ ರಾಗೆ ಹೇಳಿದಾಗ ರಾ, ಹೌದು, ಈತ ಭಾರತದಲ್ಲಿ ಅರಾಜಕತೆ ಸೃಷ್ಟಿಸೋಕೆ ಬಂದಿದ್ದ, ನಿಮ್ಮನ್ನ ಮುಗಿಸೋದೇ ಆತನ ಟಾರ್ಗೆಟ್ ಆಗಿತ್ತು, ಆದ್ರೆ ರಷ್ಯಾ ಜೊತೆ ಸೇರಿ ನಾವೇ ಆತನನ್ನ ಮುಗಿಸಿದ್ವಿ, ಹೀಗಂತ ರಾ ಮೋದಿಗೆ ಹೇಳಿದೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರೂಮರ್ಸ್ ಹರಿದಾಡ್ತಾ ಇದೆ. ಆ ರೀತಿ ಪೋಸ್ಟ್ ಗಳನ್ನ ಮಾಡಿ ಶೇರ್ ಮಾಡ್ಲಾಗ್ತಿದೆ. ಅದರಲ್ಲೂ ಹೆಚ್ಚಾಗಿ ಬಿಜೆಪಿ ಪರವಾಗಿ, PM ನರೇಂದ್ರ ಮೋದಿ ಪರವಾಗಿ ಒಲವಿರೋ ರೈಟ್ ವಿಂಗ್ ಅಕೌಂಟ್ ಗಳಲ್ಲಿ ಇದು ಜಾಸ್ತಿ ವೈರಲ್ ಆಗ್ತಾ ಇದೆ. ಇನ್ನು ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಪ್ರೈಸ್ $39,500 ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಾಗೆ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಇದೆಲ್ಲ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಹೊರಡೋ ದಿನ ಡಿಸೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸತ್ಯಾಸತ್ಯತೆ ಏನು ಸ್ನೇಹಿತರೆ? ಮೊದಲನೇದಾಗಿ ಇದು ಶುದ್ಧ ಕಾನ್ಸ್ಪಿರಸಿ ಥಿಯರಿ. ಹೀಗಾಗಿರಬಹುದು, ಹಾಗಾಗಿರಬಹುದು ಅಂತ ಊಹೆ ಮಾಡ್ತಿರೋ ಸುದ್ದಿ ಇದು. ಇದರಲ್ಲಿ ಅರ್ಧ ಸತ್ಯ ಇದೆ, ಇನ್ನರ್ಧ ಕಂಪ್ಲೀಟ್ ಕಾನ್ಸ್ಪಿರಸಿ ಥಿಯರಿ ಇದೆ. ಆಧಾರ ಅಲ್ಲ, ಥಿಯರಿ ಇದೆ.
ಸೊ ಇಲ್ಲಿ ನಾವೀಗ ಅರ್ಧ ಸತ್ಯ ಯಾವುದು, ಉಳಿದಿದ್ದು ಕಾನ್ಸ್ಪಿರಸಿ ಥಿಯರಿ ಅಷ್ಟೇ, ಆಧಾರ ಇಲ್ಲದೆ ಇರೋ, ಸದ್ಯಕ್ಕೆ ಆಧಾರ ಇಲ್ಲದಿರೋ ಥಿಯರಿ ಯಾವುದು, ಅದನ್ನ ಬೇರೆ ಬೇರೆ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇವೆ. ಬಾಂಗ್ಲಾದಲ್ಲಿ ಅಮೆರಿಕದ ಪ್ರಜೆ, ಅದರಲ್ಲೂ ಸ್ಪೆಷಲ್ ಫೋರ್ಸ್ ಆಫೀಸರ್ ನಿಗೂಢವಾಗಿ ಮೃತಪಟ್ಟಿರೋದು, ಬಾಂಗ್ಲಾದ ಅನೇಕ ಪತ್ರಿಕೆಗಳಲ್ಲಿ ಈ ಬಗ್ಗೆ ವರದಿಯಾಗಿರೋದು ಎಲ್ಲ ನಿಜಾನೇ. ನಮ್ಮ ದೇಶದ ನಾರ್ತ್ ಈಸ್ಟ್ ನ್ಯೂಸ್ ಅನ್ನೋ ನಾರ್ತ್ ಈಸ್ಟ್ಗೆ ಸಂಬಂಧಪಟ್ಟಂತೆ ರಿಪೋರ್ಟ್ ಮಾಡೋ ಮಾಧ್ಯಮದಲ್ಲೂ ಕೂಡ ವಿಸ್ತೃತವಾಗಿ ರಿಪೋರ್ಟ್ ಆಗಿದೆ. ಆಗಸ್ಟ್ 29ಕ್ಕೆ 50 ವರ್ಷದ ಟೆರೆನ್ಸ್ ಜಾಕ್ಸನ್ ದಿ ವೆಸ್ಟಿನ್ ಢಾಕಾ ಹೋಟೆಲ್ಗೆ ಚೆಕ್ ಇನ್ ಆಗಿದ್ರು. ರೂಮ್ ನಂಬರ್ 808ನಲ್ಲಿ ಉಳ್ಕೊಂಡಿದ್ರು. ಆಗಸ್ಟ್ 31ಕ್ಕೆ ಶವವಾಗಿ ಪತ್ತೆಯಾಗಿದ್ದಾರೆ ಅಂತ ಸ್ಥಳೀಯ ಪತ್ರಿಕೆಗಳು ರಿಪೋರ್ಟ್ ಮಾಡಿವೆ. ನಾರ್ತ್ ಈಸ್ಟ್ ನ್ಯೂಸ್ ಪ್ರಕಾರ ಈ ಜಾಕ್ಸನ್ ಅಮೆರಿಕದ ನಾರ್ತ್ ಕ್ಯಾರೋಲಿನಾದ ವ್ಯಕ್ತಿ, ಅಮೆರಿಕನ್ ಸೇನೆಯಲ್ಲಿ 20 ವರ್ಷಗಳಿಂದ ಕೆಲಸ ಮಾಡ್ತಿರೋ ವ್ಯಕ್ತಿ. ಏಷ್ಯಾದಾದ್ಯಂತ ಅನೇಕ ಕಡೆ ಅಮೆರಿಕ ಈತನನ್ನ ಡಿಪ್ಲಾಯ್ ಮಾಡಿತ್ತು. ಸದ್ಯ ಅಮೆರಿಕದ ಫಸ್ಟ್ ಸ್ಪೆಷಲ್ ಫೋರ್ಸಸ್ ಕಮಾಂಡ್ ಏರ್ಬೋರ್ನ್ ಅಂದರೆ ಅಮೆರಿಕದ ವಿಶೇಷ ಪಡೆಯಲ್ಲಿ ಈತ ಕೆಲಸ ಮಾಡ್ತಿದ್ದ. ಆದರೆ ಈ ರಿಪೋರ್ಟ್ ನೋಡಿ, ಅಮೆರಿಕದ ಸ್ಪೆಷಲ್ ಆಪರೇಷನ್ಸ್ ಕಮಾಂಡ್ ವಕ್ತಾರ ನಾರ್ತ್ ಈಸ್ಟ್ ನ್ಯೂಸ್ಗೆ ರೆಸ್ಪಾಂಡ್ ಕೂಡ ಮಾಡಿದ್ದಾರೆ. ಅದರಲ್ಲಿ ನಿಮ್ಮ ವರದಿ ತಪ್ಪಾಗಿದೆ. ಸದ್ಯ ಅಮೆರಿಕದ ವಿಶೇಷ ಪಡೆಯಲ್ಲಿ ಕೆಲಸ ಮಾಡ್ತಿರೋ ಆಫೀಸರ್ಸ್ ಎಲ್ಲ ಬದುಕಿದ್ದಾರೆ. ಢಾಕಾದಲ್ಲಿ ನಾವು ಯಾವುದೇ ಆಪರೇಷನ್ಸ್ ನಡೆಸ್ತಾ ಇಲ್ಲ. ನೀವು ರಿಪೋರ್ಟ್ ಮಾಡಿರೋ ವ್ಯಕ್ತಿ ಇವರಲ್ಲ ಅಂತ ಬೇರೆ ಹೇಳಿಬಿಟ್ಟಿದ್ದಾರೆ. ಆದರೆ ನಾರ್ತ್ ಈಸ್ಟ್ ನ್ಯೂಸ್ ಇನ್ನಷ್ಟು ಕೆದಕಿ ನೋಡಿದಾಗ ಅಮೆರಿಕದ ಕಳ್ಳಾಟ ಇಲ್ಲಿ ಬಯಲಾಗಿದೆ. ಈ ಜಾಕ್ಸನ್ 2-3 ದಿನದಿಂದ ಅಲ್ಲ, 3-4 ತಿಂಗಳಿಂದ ಬಾಂಗ್ಲಾದಲ್ಲೇ ಇದ್ದ. ಫಸ್ಟ್ ಸ್ಪೆಷಲ್ ಫೋರ್ಸಸ್ ಕಮಾಂಡ್ ಏರ್ಬೋರ್ನ್ ಇದರಲ್ಲಿ ಈತ ಕಮಾಂಡ್ ಇನ್ಸ್ಪೆಕ್ಟರ್ ಜನರಲ್ ಆಗಿದ್ದ. ಢಾಕಾದಲ್ಲಿ ಈತ ಬಾಂಗ್ಲಾ ಸೇನಾಧಿಕಾರಿಗಳಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಡೋಕಂತ ಬಂದಿದ್ದ. ಇನ್ನು ಸ್ನೇಹಿತರೆ, ಉತ್ತಮ ಗುಣಮಟ್ಟದ ಜೀವನಕ್ಕೆ ಅವಶ್ಯಕವಾಗಿರೋ ಬೇಕಾಗಿರೋ ವ್ಯಾಲ್ಯೂ ಅಡಿಷನ್ ಮಾಡುವ ನಮ್ಮ ಮೆಂಬರ್ಸ್ ಓನ್ಲಿ ವಿಡಿಯೋಗಳನ್ನ ನೋಡೋಕೆ ಹಾಗೂ ಮೆಂಬರ್ ಓನ್ಲಿ ಲೈವ್ ಇಂಟರಾಕ್ಷನ್ ಅಲ್ಲಿ ಪಾಲ್ಗೊಳ್ಳೋಕೆ ನೀವು ಕೂಡ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಕನ್ಸಿಡರ್ ಮಾಡಬಹುದು. ವಿಡಿಯೋಗಳಾಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ಅಲ್ಲೇ ಜಾಯಿನ್ ಆಗ್ಬೋದು. ಹಾಗೆ ಆ್ಯಪಲ್ ಯೂಸರ್ಸ್ಗೆ ನಾವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪ್ರತ್ಯೇಕವಾಗಿ ಲಿಂಕನ್ನು ಕೊಟ್ಟಿರ್ತೀವಿ. ಮೆಂಬರ್ಶಿಪ್ ಲಿಂಕ್ ಅಂತ ಮೆನ್ಷನ್ ಮಾಡಿ ಕೊಟ್ಟಿರ್ತೀವಿ ನೋಡಿ, ಸೆಕೆಂಡ್ ಲಿಂಕ್. ಅಲ್ಲಿಗೆ ಹೋಗಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಸಫಾರಿ ಬ್ರೌಸರ್ಗೆ ಹೋಗಿ ಆ್ಯಪಲ್ ಯೂಸರ್ಸ್ ಅಲ್ಲಿಂದ ಜಾಯಿನ್ ಆಗ್ಬೋದು. ಆ ಮೂಲಕ ಆ್ಯಪ್ ಸ್ಟೋರ್ನ ಎಕ್ಸ್ಟ್ರಾ ಚಾರ್ಜಸನ್ನು ಅವಾಯ್ಡ್ ಮಾಡಬಹುದು. ಸ್ನೇಹಿತರೆ, ಈ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ನಾವು ಉತ್ತಮ ಗುಣಮಟ್ಟದ ಮೆಂಬರ್ ಓನ್ಲಿ ವಿಡಿಯೋಸ್, ಜೀವನಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಬಹುದಾದ ವಿಡಿಯೋಸ್ ರೆಗ್ಯುಲರ್ ಆಗಿ ನಾವು 10 ಸಂಖ್ಯೆಯಲ್ಲಿ ಆಲ್ರೆಡಿ ಪಬ್ಲಿಷ್ ಆಗಿ ಹೋಗಿದ್ದಾವೆ, ರೆಗ್ಯುಲರ್ ಆಗಿ ಪಬ್ಲಿಷ್ ಆಗ್ತಾ ಇದ್ದಾವೆ. ಹಾಗೆ ಕಾಲಕಾಲಕ್ಕೆ ಲೈವ್ ಇಂಟರಾಕ್ಷನ್ಸ್ ಕೂಡ ಇಟ್ಕೊಂಡಿದ್ದೀವಿ. ಕಳೆದ ಶನಿವಾರ ನಾವು ಮೊದಲ ಮೆಂಬರ್ಸ್ ಓನ್ಲಿ ಲೈವ್ ನಡೆಸಿದ್ದೀವಿ. ಇವತ್ತು ಅಂದರೆ ಅಕ್ಟೋಬರ್ 25ರ ಶನಿವಾರ ಸಂಜೆ ಕೂಡ ನಾವು 2ನೇ ಮೆಂಬರ್ ಓನ್ಲಿ ಲೈವ್ ಅನ್ನ ಕೂಡ ನಡೆಸ್ತಾ ಇದ್ದೀವಿ. ಸೊ ನಿಮಗೆ ಇದರಲ್ಲಿ ಆಸಕ್ತಿ ಇದ್ರೆ, ನಮ್ಮ ವರ್ಕಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ, ದಿನಕ್ಕೆ 97 ಪೈಸೆ ಚೇಂಜ್ ಕಾಸ್ಟ್ ಆಗುತ್ತೆ, ಇಡೀ ತಿಂಗಳಿಗೆ 29 ರೂಪಾಯಿ ಕಾಸ್ಟ್ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಆ ಮೆಂಬರ್ ಓನ್ಲಿ ಕಾಂಟೆಂಟ್ಗಳಲ್ಲಿ ನಾವು ಯಾವುದೇ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ಆ್ಯಡ್ಗಳನ್ನು ಇಂಟಿಗ್ರೇಟ್ ಮಾಡ್ತಾ ಇಲ್ಲ. ಯಾವುದೇ ರೀತಿಯ ಲಿಂಕ್ಸ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಬ್ರ್ಯಾಂಡ್ಸ್ ಆಗಿರ್ಬೋದು, ನಾವು ಅದರಲ್ಲಿ ಇಂಟಿಗ್ರೇಟ್ ಮಾಡ್ತಾ ಇಲ್ಲ. ನಮ್ಮ ಕಡೆಯಿಂದ ಯಾವುದೇ ಎಕ್ಸ್ಟ್ರಾ ಆ್ಯಡ್ಗಳನ್ನು ಹಾಕದೆ ಪ್ಯೂರ್ ಕಾಂಟೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನವನ್ನು ಅಲ್ಲಿ ನಡೆಸ್ತಾ ಇದ್ದೀವಿ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಬನ್ನಿ ಕಂಟಿನ್ಯೂ ಮಾಡೋಣ. ಕೇವಲ ಈತ ಒಬ್ಬನೇ ಅಂತಲ್ಲ, ಅಮೆರಿಕ ಈ ತರ ತನ್ನ ಹಲವಾರು ಸ್ಪೆಷಲ್ ಫೋರ್ಸಸ್ ಆಫೀಸರ್ಸ್ ಅನ್ನ ಕಳಿಸಿ ಬಾಂಗ್ಲಾಗೆ ಅದು ಏನು ಕಡ್ದು ಹಾಕೋಕ್ಕಂತ ಗೊತ್ತಿಲ್ಲ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾ ಇದ್ರು. ಬಾಂಗ್ಲಾ ಸರ್ಕಾರ ಮತ್ತು ಸೇನಾ ಮೂಲಗಳು ಕೂಡ ಇದನ್ನ ಕನ್ಫರ್ಮ್ ಮಾಡಿರುವುದಾಗಿ ನಾರ್ತ್ ಈಸ್ಟ್ ನ್ಯೂಸ್ ಹೇಳಿದೆ. ಅಲ್ಲದೆ ಖುದ್ದು ಜಾಕ್ಸನ್ ಬಾಂಗ್ಲಾ ಸೇನೆಗೆ ಟ್ರೈನಿಂಗ್ ಕೊಡ್ತಿರೋ ಫೋಟೋ ಕೂಡ ಸಿಕ್ಕಿದೆ. ಢಾಕಾ, ಸಿಲೆಟ್ ಸೇರಿದ ಹಾಗೆ ಬಾಂಗ್ಲಾದ ಅನೇಕ ಜಾಗಗಳಲ್ಲಿ ಅಮೆರಿಕ ಈ ಸ್ಪೆಷಲ್ ಟ್ರೈನಿಂಗ್ ಕ್ಯಾಂಪ್ಗಳನ್ನ, ಪ್ರೋಗ್ರಾಮ್ ಅನ್ನ ರನ್ ಮಾಡ್ತಾ ಇದೆ ಅಂತ ರಿಪೋರ್ಟ್ ಆಗಿದೆ. ಅಲ್ಲಿಗೆ ಈ ಜಾಕ್ಸನ್ ಅಮೆರಿಕದ ಸ್ಪೆಷಲ್ ಫೋರ್ಸಸ್ ಕಮಾಂಡ್ ನ ಒಬ್ಬ ಅಧಿಕಾರಿ ಅನ್ನೋದು ಪಕ್ಕ. ಆದ್ರೆ ಈತನ ಸಾವು ನ್ಯಾಚುರಲ್ ಅಥವಾ ಹತ್ಯೆನ ಅದು ಸ್ಪಷ್ಟ ಇಲ್ಲ. ಢಾಕಾ ಪೊಲೀಸರು ಮಾತ್ರ ನಾವು 2-3 ದಿನದ CCTV ಫುಟೇಜ್ ಚೆಕ್ ಮಾಡಿದ್ದೀವಿ, ಯಾವುದೇ ಸಂಶಯ ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಮರಣೋತ್ತರ ಪರೀಕ್ಷೆ ಮಾಡದೆ ಮೃತದೇಹವನ್ನ ಕೊಟ್ಟಿರೋದು ಅನುಮಾನ ಕಾರಣ ಆಗಿದೆ. ಕೆಲವೊಂದ್ಸಲ ಸಾವು ಕ್ಲಿಯರ್ ಆಗಿದೆ, ಸಹಜ ಸಾವು ಅನ್ನೋದು ಸ್ಪಷ್ಟವಾಗಿದೆ ಅಂದಾಗ ಅಟಾಪ್ಸಿ ಅಗತ್ಯ ಇರಲ್ಲ. ಆದ್ರೆ ವಿದೇಶಿ ಪ್ರಜೆ ಆಗಿರೋದ್ರಿಂದ ಸಾಮಾನ್ಯವಾಗಿ ರಿಸ್ಕ್ ತಗೊಳ್ಳಲ್ಲ, ಮರಣೋತ್ತರ ಪರೀಕ್ಷೆ ಮಾಡಿಸ್ತಾರೆ. ಆದರೆ ಈ ಕೇಸಲ್ಲಿ ಹಾಗೆ ಮಾಡಿಲ್ಲ. ಅಮೆರಿಕನ್ಸ್ ಹೇಳಿದ್ರ ಮುಟ್ಟು ಬಡಿತನದಲ್ಲಿ ಕೊಡಿ ಅಂತ ಹೇಳಿ ಈ ರೀತಿ ಅನುಮಾನಗಳು ಮನೆ ಮಾಡಿದೆ. ಅದರಲ್ಲೂ ಹೋಟೆಲ್ ಸಿಬ್ಬಂದಿ ಮೊದಲು ಈತನ ದೇಹ ನೋಡಿದಾಗ ನಗ್ನಾವಸ್ಥೆಯಲ್ಲಿತ್ತು ಅಂತ ಹೇಳ್ಕೊಂಡಿದ್ದಾರೆ. ನಂತರ ಯಾರಿಗೂ ಶವದ ಹತ್ರ ಹೋಗೋಕೆ ಬಿಟ್ಟಿರಲಿಲ್ಲ ಅಂತಲೂ ಹೇಳಲಾಗ್ತಿದೆ. ಹಾಗೆ ಈತ ಸಾಯೋಕು 1 ವಾರ ಮುಂಚೆ ಕೂಡ ಇದೇ ಹೋಟೆಲ್ನಲ್ಲಿ ತಂಗಿದ್ದ. ಆಗ ಈತನ ರೂಮ್ಗೆ ಅನೇಕ ಅಮೆರಿಕನ್ ಸೇನಾಧಿಕಾರಿಗಳು ಬಂದು ಹೋಗ್ತಾ ಇದ್ರು ಅಂತ ಕೂಡ ಪ್ರತ್ಯಕ್ಷದರ್ಶಿಗಳು ಹೇಳ್ಕೊಂಡಿದ್ರು. ಹೀಗಾಗಿ ಈತನ ಸಾವು ಸಹಜವಾಗಿ ಕುತೂಹಲವನ್ನ ಕೆರಳಿಸೋಕ್ ಶುರು ಮಾಡ್ತು. ಜಾಕ್ಸನ್ ನಿಜವಾಗ್ಲೂ ಸ್ವಾಭಾವಿಕ ಕಾರಣದಿಂದ ಮೃತಪಟ್ನ ಅಥವಾ ಯಾರಾದ್ರೂ ಹತ್ಯೆ ಮಾಡಿದ್ರ?
ಮಾಡಿದ್ರು ಯಾರು ಮಾಡಿರಬಹುದು, ಯಾಕೆ ಮಾಡಿರಬಹುದು ಅನ್ನೋ ಪ್ರಶ್ನೆಗಳನ್ನ ಮೂಡಿಸಿತ್ತು. ಆದ್ರೆ ಅದೇ ಕಾರಣಕ್ಕೆ ಈತ ಮೋದಿ ಅವರನ್ನ ಹತ್ಯೆ ಮಾಡೋಕೆ ಟ್ರೈ ಮಾಡ್ತಾ ಇದ್ದ, ಭಾರತದಲ್ಲಿ ಅರಾಜಕತೆ ಸೃಷ್ಟಿಸೋಕೆ ನೋಡ್ತಾ ಇದ್ದ ಅಂತ ಕಾನ್ಸ್ಪಿರಸಿ ಥಿಯರಿಗಳನ್ನ ಹರಡಿದ್ರೆ ಅದಕ್ಕೆ ಆಧಾರ ಇರೋದಿಲ್ಲ. ಬಾಂಗ್ಲಾದಲ್ಲಿ ಕೂತ್ಕೊಂಡು ಭಾರತದಲ್ಲಿರೋ ಪ್ರಧಾನಿಯನ್ನ ಮುಗಿಸ್ತೀನಿ ಅನ್ನೋದು, ಅಥವಾ ಚೀನಾದಲ್ಲಿದ್ದಾಗ ಹತ್ಯೆ ಪ್ರಯತ್ನ ಮಾಡ್ತಿದ್ದ ಅನ್ನೋದು, ಅದಕ್ಕಾಗಿ ಮೋದಿ ಅವ್ರಿಗೆ ಕೊಟ್ಟಿರೋ ಕಾರ್ ಬಿಟ್ಟು ಪುಟಿನ್ ಕಾರ್ನಲ್ಲಿ ಅದು ಸೇಫ್ ಅಂತ ಅಲ್ಲಿ ಹೋದ್ರು ಅನ್ನೋದು ಹಾಸ್ಯಾಸ್ಪದ. ಭಾರತದ ಪ್ರಧಾನಿಯನ್ನ ಹಂಗೆಲ್ಲ ಹೊಡೆಯಕ್ಕೆ ಆಗಲ್ಲ, ಈಗಿನ ಕಾಲದಲ್ಲಿ ಟಚ್ ಮಾಡಕ್ ಆಗಲ್ಲ. ಎಲ್ಲೇ ಹೋದ್ರೂ ಕೂಡ SPG ಅವರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇರುತ್ತೆ. ಇಡೀ ಭಾರತದ ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ಅಪಮಾನ ಮಾಡ್ದಂಗಾಗತ್ತೆ. ನಮ್ಮ ಸಶಸ್ತ್ರ ಪಡೆ, ಸೇನೆ, ಸೆಕ್ಯೂರಿಟಿ ಏಜೆನ್ಸಿ, SPG ಎಲ್ಲರ ಸಾಮರ್ಥ್ಯವನ್ನು ಅಲ್ಲಗಳದಂಗಾಗತ್ತೆ ಹಾಗೆಲ್ಲ ನಾವು ಮಾತಾಡಿದ್ರೆ. ಜೊತೆಗೆ ಅಮೆರಿಕ ಅಷ್ಟು ಧೈರ್ಯ ಮಾಡೋಕೆ ಹೋಗುತ್ತಾ ಇವತ್ತಿನ ದಿನಗಳಲ್ಲಿ ಅನ್ನೋ ಪ್ರಶ್ನೆ ಮೂಡುತ್ತೆ. ಈ ಹಿಂದೆ ಅಮೆರಿಕ ಆಡಿದ ಆಟಗಳೇ ಇಲ್ಲ, ಎಲ್ಲ ಆಡಿದಾರೆ ಅವರು. ಮಿಡಲ್ ಈಸ್ಟ್ನಿಂದ ಆಫ್ರಿಕಾವರೆಗೆ ಸಾಕಷ್ಟು ಇಂಥ ಗೇಮ್ಗಳನ್ನು ಆಡಿದ್ದಾರೆ. ಈಗಲೂ ಬಾಂಗ್ಲಾದಲ್ಲಿ ಸರ್ಕಾರ ಬದಲಾಗೋದ್ರಲ್ಲಿ ದೊಡ್ಡ ಕೈವಾಡ ಅಮೆರಿಕದಿದೆ. ಹಾಗೆ ಪಾಕಿಸ್ತಾನದಲ್ಲಿ ಮುನೀರನ ಕೈಗೆ ಪವರ್ಸ್ ಜಾಸ್ತಿ ಬರೋದ್ರಲ್ಲೂ ಕೂಡ, ಅವರ ಈ ಮುದ್ದಿನ ಡಿಕ್ಟೇಟರನ್ನು ಸಾಕೋದ್ರಲ್ಲೂ ಕೂಡ ಅವರ ಪಾತ್ರ ಇದೆ. ಇಮ್ರಾನ್ ಖಾನ್ ಕೂಡ ಇದನ್ನು ಹೇಳ್ತಾರೆ. ಅದೇ ರೀತಿ ಭಾರತದ ವಿರುದ್ಧ ಅಮೆರಿಕ ಬೇರೆ ಬೇರೆ ಪ್ಲಾನ್ಗಳನ್ನು ಮಾಡಬಹುದು. ಹಾಗಂತ ಭಾರತದ ಪ್ರಧಾನಿಯನ್ನೇ ಹೊಡೆದು ಹಾಕೋಕೆ, ಟಾರ್ಗೆಟ್ ಮಾಡೋಕೆ ಈ ರೀತಿ ಚೀನಾದಲ್ಲಿ ಪ್ರಯತ್ನ ಪಡ್ತಾರೆ. ಅದಕ್ಕೆ ಮೋದಿ ಪುಟಿನ್ ಕಾರಲ್ಲಿ ಹೋಗಿಬಿಡ್ತಾರೆ. ಆಮೇಲೆ ಬಾಂಗ್ಲಾದವ್ರು ಹೆಲ್ಪ್ ತಗೊಂಡು, ಅಮೆರಿಕ ಬಾಂಗ್ಲಾದವ್ರು ಹೆಲ್ಪ್ ತಗೊಂಡು ಈ ರೀತಿ ಪ್ಲಾನ್ ಮಾಡುತ್ತೆ. ಬಾಂಗ್ಲಾದಲ್ಲಿ ಕೂತ್ಕೊಂಡು ಈ ರೀತಿ ಕಾನ್ಸ್ಪಿರಸಿ ಹೆಣಿತಾರೆ, ಅದಕ್ಕೆ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅನ್ನೋದೆಲ್ಲ ಯಾವುದೇ ಆಧಾರ ಇಲ್ಲದೆ ಆ ರೀತಿ ಹೇಳೋದು, ಅದು ಅದನ್ನು ಕಾನ್ಸ್ಪಿರಸಿ ಥಿಯರಿ ಅಂತ ಲೇಬಲ್ ಮಾಡ್ಬೋದು, ಒಂದು ಥಿಯರಿ ಅಂತ ಲೇಬಲ್ ಮಾಡ್ಬೋದು. ಅದು ಆಧಾರ ಇರೋ ಸ್ಪಷ್ಟವಾದ ದಾಖಲೆ ಅಂತ ಅದನ್ನು ಹೇಳಕ್ಕೆ ಬರೋದಿಲ್ಲ. ಆದರೆ ಬೇರೆ ಪ್ರಶ್ನೆಗಳು ಹುಟ್ಟುತ್ತೆ. ಅಮೆರಿಕಾಗೆ ಬಾಂಗ್ಲಾದಲ್ಲಿ ಏನು ಕೆಲಸ? ಬಾಂಗ್ಲಾದಲ್ಲಿ ಅಂತ ಯಾವ ಕಡಿದು ಗುಡ್ಡೆ ಹಾಕೋ ಕೆಲಸಕ್ಕೆ ಅಮೆರಿಕ ಈ ಸ್ಪೆಷಲ್ ಫೋರ್ಸಸ್ನವ್ರನ್ನ ಕಳಿಸಿ ಏನು ಟ್ರೈನಿಂಗ್ ಕೊಡ್ತಾ ಇತ್ತು? ಇದು ಭಾರತದ ರಾಷ್ಟ್ರೀಯ ಭದ್ರತೆಗೆ ಚಾಲೆಂಜೆ. ಆ ಆ್ಯಂಗಲಲ್ಲಿ ನಾವು ಮಾತಾಡ್ಬೋದು, ಸೀರಿಯಸ್ ಅನಾಲಿಸಿಸ್ ಮಾಡ್ಬೋದು. ಭಾರತ ಅಲರ್ಟ್ ಆಗಬೇಕು, ಗಡಿಯಲ್ಲಿ ಭದ್ರತೆಯನ್ನು ಚೆನ್ನಾಗಿ ಮಾಡ್ಕೋಬೇಕು, ಡಿಪ್ಲೊಮ್ಯಾಟಿಕಲಿ ಅಮೆರಿಕವನ್ನು ಬೆತ್ತಲೆ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಆದರೆ ಇದೇ ವೇಳೆ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ದೇಶದ ಹಿತಾಸಕ್ತಿ ಪರವಾಗಿ ಕೆಲಸ ಮಾಡಬೇಕು. ಸುಮ್ಮನೆ ಸಿಕ್ಕಿದನ್ನೆಲ್ಲ ಫಾರ್ವರ್ಡ್ ಮಾಡಿಕೊಂಡು ಕಾನ್ಸ್ಪಿರಸಿ ಥಿಯರಿಯನ್ನು ಹರಡಿ ವಿಕೃತ ಆನಂದವನ್ನು ನಾವು ಪಡಿಬಾರ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ಹಾಗೆ ಆಗಲೇ ಹೇಳಿದ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ನಿಮಗೆ ಆಸಕ್ತಿ ಇದ್ದರೆ ದಯವಿಟ್ಟು ನೀವು ಅದನ್ನು ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.